ಸ್ನೇಹಿತರೆ, ವೆಲ್ಕಮ್ ಟು H&H Infra ಯೂಟ್ಯೂಬ್ ಚಾನೆಲ್. ಮನೆ ಕಟ್ಟಿ ನೀವು, ಸಾಥ್ ಕೊಡ್ತೀವಿ ನಾವು. ಮಿತ್ರರೇ, ಈ ವಿಡಿಯೋ ನೋಡೋರೆಲ್ಲ ಅಟ್ಲೀಸ್ಟ್ ಒಂದಾದ್ರೂ ಮನೆ ಕಟ್ಟಲಿ ಅನ್ನೋದು ನಮ್ಮ ಆಸೆ. ಅಂದ್ರೆ ನಮ್ಮ ಹತ್ರನೇ ಕಟ್ಟಿಸ್ಬೇಕು ಅಂತಲ್ಲ, ಸ್ವಂತ ಮನೆ ಆಸೆ ಪಡೋರ ಆಸೆ ನೆರವೇರ್ಲಿ ಅನ್ನೋದೇ ನಮ್ಮ ಅಭಿಪ್ರಾಯ. ಜೊತೆಗೆ ನೀವು ಮನೆ ಕಟ್ಸೋದ್ರಿಂದ ಎಷ್ಟೋ ಜನಕ್ಕೆ ಕೆಲಸ ಕೊಟ್ಟಾಗೆ ಆಗುತ್ತೆ, ಎಷ್ಟೋ ಕಂಪನಿಗಳನ್ನು ನೀವು ಬೆಳೆಸ್ದಾಗೆ ಆಗುತ್ತೆ. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀವಿ ಅಂದರೆ, ನಿಮ್ಮಿಂದ ನಾವು, ನಿಮ್ಮವರು ನಾವು, ನಿಮಗಾಗಿ ನಾವು. ಸ್ನೇಹಿತರೆ, ಇವತ್ತು ನಾವು ನಿಮಗೆ ಒಂದು ಮನೆ ಕನ್ಸ್ಟ್ರಕ್ಷನ್ ಆಗಿ ಅದು ಒಂದು ಫಿನಿಶಿಂಗ್ ಹಂತಕ್ಕೆ ಬಂದ ನಂತರ ಮನೆ ಒಳಗೆ ಇಂಟೀರಿಯರ್ಸ್ ಹೇಗೆ ಮಾಡ್ಕೋಬೇಕು ಅನ್ನೋದರ ಬಗ್ಗೆನೂ ಹೇಳೋಕ್ಕೆ ಹೊರಟಿದ್ದೇವೆ. ನಾವು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ ತಕ್ಷಣ ಮನಸ್ಸಿಗೆ ಬರೋದು ಬಜೆಟ್. ನಮ್ಮ ಬಳಿ ಇರೋಂಥ ಸೈಟ್ ಮೆಷರ್ಮೆಂಟ್ ಮೇಲೆ ನಾವು ಎಷ್ಟು ಫ್ಲೋರ್ ಕಟ್ಟಬೇಕು, ಯಾವ ಥರ ಕಟ್ಟಬೇಕು ಅನ್ನೋದನ್ನು ಯೋಚನೆ ಮಾಡ್ತೀವಿ ಅಲ್ವಾ. ಆಮೇಲೆ ಒಂದು ಪ್ಲ್ಯಾನ್ ಹಾಕ್ಕೊಂಡು ಅದರ ಪ್ರಕಾರ ಹೋಗಬೇಕು ಅಂತೆಲ್ಲ ಅನ್ಕೋತೀವಿ. ಆದರೆ ಟೈಮ್ ಕನ್ಸಂಪ್ಷನ್, ಕನ್ಸ್ಟ್ರಕ್ಷನ್ ವೇರಿಯೇಷನ್ ಕಾಸ್ಟ್ ಇದೆಲ್ಲ ವೇರಿ ಆದಾಗ ತುಂಬ ವ್ಯತ್ಯಾಸಗಳಾಗಿ ಹೋಗುತ್ತೆ. ಅವಾಗ ಅನ್ಕೊಂಡಿದ್ದಕ್ಕಿಂತ ಹೆಚ್ಚು ಬಜೆಟ್ ಆದಾಗ ಮುಂದೆ ಹೇಗೆ ಅನ್ನೋ ಪ್ರಶ್ನೆ ಕೆಲವರಲ್ಲಿ ಮೂಡುತ್ತೆ. ಕಾಸ್ಟಿಂಗ್ ಉಳಿತಾಯ ಅನ್ನೋದು ಎಲ್ಲೆಲ್ಲಿ ಮಿಗಿಸ್ಬೋದು ಅಂದರೆ, ಅದು ಫ್ಲೋರಿಂಗ್ ಇರ್ಬೋದು, ವುಡ್ ವರ್ಕ್ ಇರ್ಬೋದು, ಫಿಟ್ಟಿಂಗ್ಸ್ ಇರ್ಬೋದು, ಪೇಂಟಿಂಗ್ಸ್ ಇರ್ಬೋದು. ಇದೆಲ್ಲದರ ಪರ್ಚೇಸಿಂಗ್ ಬಗ್ಗೆ ಐಡಿಯಾ ಇದ್ದರೆ ಯಾವ ರೀತಿಯಲ್ಲಿ ದುಡ್ಡು ಸೇವ್ ಮಾಡ್ಬೋದು ಅನ್ನೋದು ಗೊತ್ತಾಗತ್ತೆ ಸ್ನೇಹಿತರೆ. ಮತ್ತು ಮನೆ ಕಟ್ಟಿ ಆದಮೇಲೆ ಒಳ್ಳೆ ಇಂಟೀರಿಯರ್ ವರ್ಕು ತಕ್ಕ ಮಟ್ಟಿಗಾದರೂ ಬೇಕಾಗತ್ತಲ್ವಾ. ನಿಮ್ಮ ಕಲ್ಪನೆಯ ಮನೆ ನಿಮ್ಮ ಕಣ್ಣ ಮುಂದೆ ಇದ್ದಾಗ ನಿಮಗೆ ಆಗೋವಂಥ ಸಂತೋಷ, ಆನಂದ ಎಷ್ಟಿರುತ್ತೆ ಅನ್ನೋದು ನೀವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಮಾತ್ರ ಅದು ಗೊತ್ತಾಗತ್ತೆ. ನಾವು ನಮ್ಮಲ್ಲಿ ಬರುವಂಥ ಓನರ್ಗಳಿಗೆ ಮನೆ ಕಟ್ಟೋದ್ರಿಂದ ಹಿಡಿದು ಇಂಟೀರಿಯರ್ ಅವರ ಮನೆಗೆ ಎಷ್ಟು ಕಮ್ಮಿ ಬೆಲೆಯಲ್ಲಿ ಚೆನ್ನಾಗಿ ಮಾಡಬಹುದು ಅಂತಲೂ ಎಕ್ಸ್ಪ್ಲೈನ್ ಮಾಡ್ತೀವಿ. ಆದರೆ ಆಯ್ಕೆ ಅವರಿಗೆ ಬಿಟ್ಟಿದ್ದು ಮಿತ್ರರೇ. ಬೇಕು ಅಂದರೆ ಅದನ್ನು ಬಜೆಟಲ್ಲಿ ಇನ್ಕ್ಲೂಡ್ ಮಾಡಿದಾಗ ವೇರಿಯೇಷನ್ ಆಫ್ ಕಾಸ್ಟ್ ಕಮ್ಮಿ ಆಗುತ್ತೆ. ಹಾಗಿದ್ರೆ ಮನೆ ಕಟ್ಸೋದಕ್ಕೆ ನೀವು ರೆಡಿ ಅಂತ ನಮಗೆ ಗ್ರೀನ್ ಸಿಗ್ನಲ್ ಕೊಟ್ಟರೆ, ನಿಮ್ಮ ಕಲ್ಪನೆಯ ಮನೆ ನಿಮ್ಮ ಕಣ್ಣು ಮುಂದೆ ತರೋಕ್ಕೆ ನಾವು ರೆಡಿ ಇದ್ದೀವಿ ಸ್ನೇಹಿತರೆ. ಧನ್ಯವಾದಗಳು.